ಮತದಾರರನ್ನ ನಾವು ಈ ಕ್ಷೇತ್ರದಲ್ಲಿ ಹುಡ್ಕೊಂಡು ಮತ ಕೇಳಬೇಕು. ಇದು ಯಾವಾಗ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ ಅಭ್ಯರ್ಥಿ ಕೆ ಸುರೇಶ್ ಅಲ್ಲ, ಅಭ್ಯರ್ಥಿ ಸಂಘಟನೆ, ಅಭ್ಯರ್ಥಿ ನಾನೇ ಅಂತ ಯಾವಾಗ ನಮ್ಮ ಕಾರ್ಯಕರ್ತರಿಗೆ ಅನಿಸುತ್ತೋ ಆವಾಗ ಈ ಚುನಾವಣೆ ನಾವು ಗೆಲ್ಲೋದು ಬಹಳ ಸುಲಭ ಆಗುತ್ತೆ. ಯಾವುದೇ ಕಾರಣಕ್ಕೆ ಅಭ್ಯರ್ಥಿಗೋಸ್ಕರ ನಾವು ಕೆಲಸ ಮಾಡ್ತೀವಿ ಅಂದಾಗ ನಮ್ಮ ಮನೋಭಾವನೆ ಬೇರೆ ಇರುತ್ತೆ, ನಾನೇ ಅಭ್ಯರ್ಥಿ ಅಂದಾಗ ನಮ್ಮ ಮನೋಭಾವನೆ ಬೇರೆ ಇರುತ್ತೆ. ಯಾಕೆ ಈ ಮಾತು ಹೇಳ್ತೀನಿ? ನಾನೊಬ್ಬ ಸಾಮಾನ್ಯ ಬಿಜೆಪಿ ಕಾರ್ಯಕರ್ತನಾಗಿ ಎಲ್ಲಿಂದ ನಾನು ಎರವತ್ತು ಬಂದಿಲ್ಲ. ಪಾರ್ಟಿಯವರು 2000 ಇಸ್ವಿಯಲ್ಲಿ ಭಾರತೀಯ ಜನತಾ ಪಕ್ಷದ ನಗರ ಯುವ ಮೋರ್ಚಾದ ದಾವಣಗೆರೆ ಅಧ್ಯಕ್ಷನಾಗಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷನಾಗಿ, ಖಜಾಂಚಿಯಾಗಿ, ಪ್ರಪಂಚದ ರಾಜ್ಯ ಸಹ ಸಂಚಾಲಕನಾಗಿ ಬೇರೆ 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 ಹಂತದಲ್ಲಿ ಜವಾಬ್ದಾರಿ ನಿರ್ವಹಣೆ ಮಾಡಿರ್ತಕ್ಕಂಥ ನಮ್ಮ ಸರ್ಕಾರ ಅವಕಾಶ ಇದ್ದಾಗ ಒಬ್ಬ ಕಾರ್ಯಕರ್ತ ನನ್ನನ್ನು ಹುಡುಕಿ ದಾವಣಗೆರೆ ನಗರದ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷನಾಗಿ ಮಾಡಿದಾಗ ನಾನು ನಡೆದುಕೊಂಡಂಥ ರೀತಿ ಇವುಗಳೆಲ್ಲ ಗುರುತಿಸಿ ಪಕ್ಷದ ಸಂಘಟನೆ ಒಬ್ಬ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡ್ಬೇಕು. ಕಾರ್ಯಕರ್ತರಿಗೆ ಕೊಡೋದ್ರ ಮುಖಾಂತರ ಇಡೀ ನಮ್ಮ ಕಾರ್ಯಕರ್ತರಿಗೆ ಸಂದೇಶ ಕೊಡಬೇಕು ಅನ್ನೋ ಕಾರಣಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಇದೆಲ್ಲ ಒಂದು ಇದೆ, ಶಿಕ್ಷಕ ಕ್ಷೇತ್ರ ಮತ್ತು ಪದವಿ ಎರಡಿದೆ. ಯಾವಾಗಲೂ ಶಿಕ್ಷಕ ಕ್ಷೇತ್ರಕ್ಕೆ ಚಿಕ್ಕಬಳ್ಳಾಪುರ ಭಾಗದಿಂದ ಆಯ್ಕೆ ಮಾಡ್ತಾರೆ. ಆ ಕಡೆ ಚಿತ್ರದುರ್ಗ ಜಿಲ್ಲೆಯಿಂದ ದಾವಣಗೆರೆ ಅಥವಾ ಚಿತ್ರದುರ್ಗ ಜಿಲ್ಲೆ ಭಾಗದಿಂದ MLCಗೆ ಯಾವಾಗಲೂ ಆಯ್ಕೆ ಮಾಡುವಂಥ ಪದ್ಧತಿ. ಕಳೆದ ಬಾರಿ ನಮ್ಮ ನಾರಾಯಣ ಸ್ವಾಮಿ ಅವರು ಶಿಕ್ಷಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು, ಅಭೂತಪೂರ್ವವಾಗಿ 3 ಅವಧಿ ಅವರು ಗೆದ್ದಿದ್ರು, ತುಂಬ ಒಳ್ಳೆಯ ಕೆಲಸಗಳು ಮಾಡಿದ್ರು. ಆದರೆ ಕಳೆದ ಚುನಾವಣೆಯಲ್ಲಿ ಯಾವುದಾದ ಕಾರಣಕ್ಕೆ ನಡೆಯ ಇವತ್ತು ಅವ್ರನ್ನ ಸೋಲಿಸಿದಂಥ ನಮ್ಮ ಶಿಕ್ಷಕ ಬಂಧುಗಳು ಪಶ್ಚಾತ್ತಾಪ ಪಡ್ಕೊಳ್ತಾ ಇದ್ದಾರೆ. ಸರ್ ನಾರಾಯಣ ಸ್ವಾಮಿ ಸರ್ ಇದ್ದಿದ್ರೆ ನಮ್ಮ ಫೋನ್ ರಿಸೀವ್ ಮಾಡ್ತಾ ಇದ್ರು, ನಮ್ಮನ್ನ ಬೆಂಗಳೂರಿಗೆ ಹೋಗಿ ಅಟೆಂಡ್ ಮಾಡ್ತಾ ಇದ್ರು. ಅಲ್ಲಿ ಇವಾಗ ನಾವು ಗೆಲ್ಸಿದ ಅಂತ 2 ವರ್ಷದಿಂದ ಗೆಲ್ಸಿದ ಅಂತ ನಮ್ಮ ಕಾಂಗ್ರೆಸ್ಸಿನ ಅಭ್ಯರ್ಥಿ ಏನೆಲ್ಲ ಅವ್ರ ಆಸೆಗಳು ತೋರಿಸಿದ್ರು, OPS ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ, NPS ತೆಗಿತೀವಿ, ಏನೆಲ್ಲ ಆಸೆಗಳು ತೋರಿಸಿದ್ರು. ಯಾವ ಕೆಲಸಗಳು ಆಗಿಲ್ಲ, ಎಲ್ಲೂ ಇವತ್ತು ನಾವು ಅಭ್ಯರ್ಥಿಯ ದರ್ಶನವೂ ಯಾವತ್ತೂ ಆಗಿಲ್ಲ. ಹಾಗಾಗಿ ನಾರಾಯಣ ಸ್ವಾಮಿ ಅವರು ಈ ಕ್ಷೇತ್ರದ ಅದ್ಭುತವಾಗಿ 5 ಜಿಲ್ಲೆಯಲ್ಲಿ ಕೆಲಸ ಮಾಡೋರು. ಅದೇ ರೀತಿ ಶಿವಯೋಗಿ ಸ್ವಾಮಿ ಅವರು ಮಲ್ಲಿಕಾರ್ಜುನ ಅದ್ಭುತವಾಗಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋರು. ಅವರು ವಾರಸದಾರರಾಗಿ ವಿಧಾನ ಪರಿಷತ್ನಲ್ಲಿ ಒಬ್ಬ ಪದವೀಧರ ಪ್ರತಿನಿಧಿಯ ಆದರ್ಶವಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ಸುತ್ತಲ್ಲ, ಅಷ್ಟು ಒಳ್ಳೆ ರೀತಿಯಾಗಿ ವಿಧಾನದಲ್ಲಿ ಕೆಲಸ ಮಾಡೋದ್ರ ಜೊತೆಗೆ ಕಾರ್ಯಕರ್ತರ ಜೊತೆಗೆ ಅತ್ಯಂತ ನಿಕಟವಾದ ಸಂಪರ್ಕವನ್ನು ಇಟ್ಕೊಳ್ತೀನಿ. ಯಾಕಂದರೆ ಹಸ್ತಕ್ಕೆ ಗೊತ್ತಂತೆ ಹಸುವಿನ ಬೆಲೆ ಏನು ಅಂತ. ನಾನೊಬ್ಬ ಕಾರ್ಯಕರ್ತ ಆಗಿರೋದ್ರಿಂದ ಚುನಾಯಿತ ಪ್ರತಿನಿಧಿಗಳು ಕಾರ್ಯಕರ್ತರು ನಡ್ಕೊಂಡು ಏನಾಗುತ್ತೆ ಅನ್ನೋದು ನನಗೂ ಗೊತ್ತಿದೆ. ಅಂತ ಒಬ್ಬ ಒಳ್ಳೆ ಆದರ್ಶ ಜನಪತಿ ಆಗಿಕೊಂಡು ಅವಕಾಶ ಮಾಡಿಕೊಳ್ಳೋದು ವಿನಂತಿಯನ್ನು ಮಾಡ್ತಾ 2028ಕ್ಕೆ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬರಬೇಕಲ್ವಾ? ಬರಬೇಕಲ್ವಾ? ನಮ್ಮೆಲ್ಲರ ಆಸನ ಈ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವಾಗ ಏನೆಲ್ಲ ನಡೀತಾ ಇದೆ ಅದರ ವಿರುದ್ಧ ಒಂದು ಒಳ್ಳೆಯ ಭಾರತೀಯ ಜನತಾ ಪಕ್ಷ ಸರ್ಕಾರ ಅವರ ನೇತೃತ್ವದಲ್ಲಿ ಬರಬೇಕು ಅನ್ನೋದಾದ್ರೆ ವಿಧಾನ ಪರಿಷತ್ತಿನ 4 ಚುನಾವಣೆ ನಡೀತಾ ಇದ್ದಾವೆ. ಇವತ್ತು 130 ಕ್ಷೇತ್ರಗಳಲ್ಲಿ ಈ ಚುನಾವಣೆ ನಡೀತಾ ಇದೆ. ಸಂತೂರು ಸಾಹೇಬರು ನಡೀತಾ ಇದೆ, ಅದೇ ನಮೋಶಿಯವರು ನಡೀತಾ ಇದೆ, ಬೆಂಗಳೂರು ಶಿಕ್ಷಣ ಕ್ಷೇತ್ರ ನಡೀತಾ ಇದೆ, ಮತ್ತೆ ಆರ್ಕೆ ಪದವಿ ಕ್ಷೇತ್ರ. ಈ 4 ಕ್ಷೇತ್ರಗಳಿಂದ 130 ವಿಧಾನಸಭಾ ಕ್ಷೇತ್ರದ ಮತದಾರ ಮತ ಆಗ್ತಾ ಇದೆ. ಈ 4 ನಾವು ಗೆದ್ದರೆ ಅರ್ಧ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಹವಾ ಏನಿದೆ ಅಂತ ಗೊತ್ತಾಗುತ್ತೆ. ಈ ಚುನಾವಣೆ ಗೆಲ್ಲುವ ಮುಖಾಂತರ ಮುಂದಿನ ಚಿಂತಾಮಣಿಯಲ್ಲೂ ನಮ್ಮ ಭಾರತೀಯ ಜನತಾ ಪಕ್ಷದ MLA ಅಭ್ಯರ್ಥಿ ಗೆಲ್ಲಿಸಿಕೊಳ್ಳುವ ಮುಖಾಂತರ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕರ್ನಾಟಕದಲ್ಲಿ ಬರಬೇಕು, ಜನಪರವಾಗಿ ಏನು ಕೆಲಸಗಳಾಗಬೇಕು ಅದನ್ನು ಮಾಡಲಿಕ್ಕೆ ಸರ್ಕಾರ ಭಾರತೀಯ ಜನತಾ ಪಕ್ಷ ಸಂಕೀರ್ಣಬದ್ಧವಾಗಿದೆ. ಅದರ ಮುನ್ಸೂಚನೆ ಅಥವಾ ಅದಕ್ಕೆ ನಾವು ಬೇಸ್ ಹಾಕಬೇಕಾಗಿರೋದು ಆತ್ಮೀಯ ಪದವಿ ಕ್ಷೇತ್ರದ ಚುನಾವಣೆಯ ಜಯ. ಈ ಜಯ ನಿಮ್ಮೆಲ್ಲ BJPಯ ಕಾರ್ಯಕರ್ತರು, ನಿಮಗೆ ಒಬ್ಬ ಯುವ ಮೋರ್ಚಾದ ಕಾರ್ಯಕರ್ತ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರಿಗೆ ಅವಕಾಶ ಕೊಟ್ಟಾಗ ನಾವು ಅದನ್ನು ಅವಕಾಶ ಉಳಿಸ್ಕೊಂಡು ಹೋದರೆ ಇನ್ನೂ ಹೆಚ್ಚು ಕಾರ್ಯಕರ್ತರಿಗೆ ಅವಕಾಶ ಸಿಗುತ್ತೆ ಅಂತ ನಾನು ಭಾವಿಸ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಭಾರತೀಯ ಜನತಾ ಪಕ್ಷದ ಎಲ್ಲ ನಮ್ಮ ಪ್ರಮುಖ ಮುಖಂಡರು ಈ ಚುನಾವಣೆಯಲ್ಲಿ ಕೈ ಜೋಡಿಸಿ ಸಂಘಟನೆಯ ಚುನಾವಣೆ ಆಗಲೇ ಪ್ರಕಟಣೆಗಳು ಹೇಳಿದ ವ್ಯಕ್ತಿಯ ಚುನಾವಣೆ ಅಲ್ಲ, ಸಂಘಟನೆಯ ಚುನಾವಣೆ, ಕಾರ್ಯಕರ್ತರ ಚುನಾವಣೆ. ಹಾಗೆ ಈ ಚುನಾವಣೆ ಎಲ್ಲರೂ ಗೆಲ್ಲೋದ್ರ ಮುಖಾಂತರ ಸಂಘಟನೆಯನ್ನು ಗೆಲ್ಸೋಣ. ನಿಮ್ಮೆಲ್ಲರಿಗೂ ನಾನು ಸೇವೆ ಮಾಡಿಕೊಂಡು ಅವಕಾಶ ಕೊಡ್ರಿ ಅನ್ನೋ ವಿನಂತಿ ಮಾಡ್ತಾ ಅವಕಾಶ ಮಾಡಿಕೊಂಡು ನಿಮ್ಮೆಲ್ಲರಿಗೂ ಧನ್ಯವಾದ ಮಾಡ್ತಾನೆ. ನಮಸ್ಕಾರ, ಧನ್ಯವಾದ. ಅವರ ಒಂದು ಉಪಸ್ಥಿತಿಯಲ್ಲಿ ಇವತ್ತು ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಮುಖಂಡರು ಹಾಗೂ ಓಟರ್ಸ್ ಕೂಡ ಸೇರಿ ಸಭೆ ಮಾಡ್ತಕ್ಕಂಥ ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಬಾಟಲಿಯವರು ನಮ್ಮ ಗ್ರಾಮಾಂತರ ನರಸಿಂಹರಾಜ್ ಅವರೇ, ಗ್ರಾಮಾಂತರ ಮಂಡಲ ಅಧ್ಯಕ್ಷರು ಹಾಗೂ ನಗರ ಮಂಡಲ ಅಧ್ಯಕ್ಷರಾದ ಗೋವಿಂದರಾಜ್ ಅವರೇ, ಹಾಗೂ ನಮ್ಮ ಅರುಣ್ ಬಾಬು ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಗಳು BJP ಮುಖಂಡರು ಹಾಗೂ ಬಂದಿರ್ತಕ್ಕಂಥ ಎಲ್ಲ
ನಮ್ಮ BJPಯ ಮುಖಂಡರು. ಈ ಒಂದು ಎಲೆಕ್ಷನ್ ಬಂದು ಕಳೆದ ಬಾರಿ ಎಲೆಕ್ಷನ್ನಲ್ಲಿ ಇಡೀ ಕ್ಷೇತ್ರದಲ್ಲಿ 1 ಲಕ್ಷ ಓಟಿತ್ತು. ವಿದ್ಯಾವಂತರ ಪದವೀಧರರ ಓಟು ಬಂದ್ಬಿಟ್ಟು ಇರ್ತಕ್ಕಂಥ ಕ್ಷೇತ್ರ ಇದು ತುಂಬ ದೊಡ್ಡ ಕ್ಷೇತ್ರ. ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಕೋಲಾರ, ಬೆಂಗಳೂರು ಗ್ರಾಮಾಂತರ ಏನಿರ್ತಕ್ಕಂಥ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ವೋಟರ್ಸು ಕಳೆದ ಬಾರ ಎಲೆಕ್ಷನ್ನಲ್ಲಿ ಬರೀ 1 ಲಕ್ಷ ಇತ್ತು. ಆದರೆ ಈ ಸರಿ ವೋಟರ್ಸ್ ಸಂಖ್ಯೆ 1,75,000. ಈ ಬಾರಿ ಎಲೆಕ್ಷನ್ನಲ್ಲಿ ನಮ್ಮ ಚಿಂತಾಮಣಿಯ ವಿಧಾನಸಭಾ ಕ್ಷೇತ್ರದಲ್ಲಿ 7,000 ಮತದಾರರಿದ್ದಾರೆ. ಅಂದರೆ ಟೌನಲ್ಲಿ ಎಲ್ಲ ಗ್ರಾಮಾಂತರ ಗ್ರಾಮಗಳಲ್ಲಿ ಇಡೀ ಗ್ರಾಮಕ್ಕೆ ಕೂಡ ಸಂಪೂರ್ಣವಾಗಿ 7,000 ಮೀರಿ 8,000ವರೆಗೂ ಮತದಾರರು ಈ ಸರಿ ಏನು ಇವತ್ತು ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಮತದಾರರು. ತಾವೆಲ್ಲ ಏನಿವತ್ತು ಎಲ್ಲ ನಮ್ಮ ಮುಖಂಡರು ಎಲ್ಲ ಮಂಡಲದ ಗ್ರಾಮಾಂತರ ಹಾಗೂ ನಗರ ಮಂಡಲದ ಗ್ರಾಮಾಂತರ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಇವತ್ತು ಸಭೆಗೆ ಎಲ್ಲ ಬಂದಿದ್ರೆ ಶಕ್ತಿ ಕೇಂದ್ರ, ಮಹಾಶಕ್ತಿ ಕೇಂದ್ರ ಹಾಗೂ ಗ್ರಾಮ ನಮ್ಮ ನಗರದಲ್ಲಿರ್ತಕ್ಕಂಥ ಏನು ಮುಖಂಡರು ಬಂದಿದ್ದಾರಲ್ಲ ಎಲ್ಲರೂ ಕೂಡ ಅವರವರ ಕ್ಷೇತ್ರದಲ್ಲಿ ಅವರವರ ಊರುಗಳಲ್ಲಿ ಇರ್ತಕ್ಕಂಥ ಮತದಾರರನ್ನ 1 ಸರಿ 2 ಸರಿ 3 ಸರಿ 4 ಸರಿ ತಾವು ಮಾತಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ಇಡೀ ದೇಶದಲ್ಲೇ ಕಾಂಗ್ರೆಸ್ಸು 50-60 ವರ್ಷಗಳಿಂದ ಏನು ದೇಶ ಆಳ್ಕೊಂಡು ಬಂದಿದೆ, ಮೋದಿಜಿಯವರ ನೇತೃತ್ವದಲ್ಲಿ BJP ಸರ್ಕಾರ ಇವತ್ತು ದೇಶದಲ್ಲಿ 75% ಹೆಚ್ಚಾಗಿ ಇವತ್ತು BJP. ನಮ್ಮ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದರೆ ಕಾಂಗ್ರೆಸ್ ಸರ್ಕಾರದ ಇನ್ಸ್ಟ್ರೂಮೆಂಟ್ನ ಬಳಸ್ಕೊಂಡು ಮತದಾರರ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು ತುಂಬ ಇರುತ್ತೆ. ಎಲ್ರಿಗೂ ಹೇಳಬೇಕು, ಮತದಾರರಿಗೆ ದಾರಿ ತೋರಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕಾಂಗ್ರೆಸ್ ಏನು ನಡೆ ಇದೆಯಲ್ಲ ತಾವೆಲ್ಲ ಎಲ್ರಿಗೂ ಹೇಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಮುಂದಿನ ಎಲೆಕ್ಷನ್ನಲ್ಲಿ ಕೂಡ ಈ ಬಾರಿ ಇರ್ತಕ್ಕಂಥ ಕೆಲವೇ ಕಾಂಗ್ರೆಸ್ ರಾಜ್ಯಗಳಲ್ಲಿ ನಮ್ಮ ರಾಜ್ಯ ಕೂಡ ಒಂದು. ಮುಂಬರುವ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಇರ್ತಕ್ಕಂಥ ಮುಖಂಡರು ಹೇಳ್ತಾರೆ ನಮಗೆಲ್ಲ ಈ ಸರಿ ಬರ್ತಕ್ಕಂಥ ಕಷ್ಟ ಇದೆ, BJPಗೆ ಈ ಸರಿ ಇವತ್ತು ಒಲವಿದೆ, ಹಂಗಾಗಿ ಮುಂದಿನ ಚುನಾವಣೆಯಲ್ಲಿ BJP ಬರ್ತಕ್ಕಂಥದ್ದು ಮುನ್ಸೂಚನೆ ಇರೋದ್ರಿಂದ ಈ ಒಂದು ಎಲೆಕ್ಷನ್ ನಮಗೆ ತುಂಬ ಇಂಪಾರ್ಟೆಂಟ್ ಇದೆ. ಹಂಗೆಲ್ಲ ತಾವೆಲ್ಲ ಯಾರೆಲ್ಲ ಇದ್ದೀರಿ ಇವತ್ತು ನಮ್ಮ ಮುಖಂಡರು ಎಲ್ಲ ಮತದಾರರನ್ನ ಸಂಪರ್ಕ ಮಾಡಿ ಅವರೆಲ್ಲ ಬುದ್ಧಿವಂತರು ಮತದಾರರು. ಯಾಕಂತೇಳಿದ್ರೆ ಪದವೀಧರರೆಲ್ಲ ಕೂಡ ಬುದ್ಧಿವಂತರು, ಏನು ಜಾಸ್ತಿ ಹೇಳಂಗಿಲ್ಲ, ಅವ್ರಿಗೆಲ್ಲ ಗೊತ್ತಿರ್ತದೆ. ಆದರೆ ಮತ ಯಾಚನೆ ಮಾಡೋದಕ್ಕೆ ನಮ್ಮ ಸುರೇಶರು ಈ ಒಂದು ದೊಡ್ಡ ಕ್ಷೇತ್ರ ಇರೋದ್ರಿಂದ ಅವರಾಗೇ ಬಂದು ಮತ ಕೇಳೋಕ್ಕಾಗೋದಿಲ್ಲ. ತಾವೇ BJPಯ ಕ್ಯಾಂಡಿಡೇಟ್ ಅಂತ ಹೇಳಿಕೊಂಡು ಅವರ ಪರವಾಗಿ ನಾವೆಲ್ಲ ಮತ ಹಾಯಿಸ್ಬೇಕಾಗುತ್ತೆ. ಹಂಗಾದ್ರೆ ಎಲ್ಲರೂ ಜವಾಬ್ದಾರಿ ತಗೊಂಡು ಈ ಬಾರಿ ನಾವು BJPಯ ಕಳೆದ ಬಾರಿ ಕೂಡ ನಾವು BJP ಗೆದ್ದಿದ್ವಿ. ಈ ಕ್ಷೇತ್ರ ಸುಮಾರು ಸರಿ JDS ಗೆದ್ದಿದೆ, BJP ಗೆದ್ದಿದೆ, ಯಾವತ್ತೂ ಕಾಂಗ್ರೆಸ್ ಗೆದ್ದಿಲ್ಲ. ಈ ಬಾರಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಸರ್ಕಾರದ ಇನ್ಸ್ಟ್ರೂಮೆಂಟ್ನ ಬಳಸ್ಕೊಂಡು ಅವ್ರು ಎಲೆಕ್ಷನ್ ಮಾಡೋಕ್ಕೆ ನೋಡ್ತಾರೆ. ಆದರೆ ದಯಮಾಡಿ ಯಾರು ಮೈ ಮೀರಿದ್ರ ಎಲ್ಲರೂ ಕೂಡ 1 ಸಾರಿ ಅಲ್ಲ 2 ಸಾರಿ ಅಲ್ಲ 3 ಸಾರಿ ಮತದಾರರನ್ನ ಸಂಪರ್ಕ ಮಾಡಿ ನಮ್ಮ ಕ್ಯಾಂಡಿಡೇಟು ನಮ್ಮ ಸುರೇಶನ್ನ ಜಯಸೂರ್ಯನ ಮಾಡಿದ್ರೆ BJP ಗೆದ್ದಂಗೆ ಮೋದಿಜಿಯವರ ಕೈ ಗಟ್ಟಿ ಮಾಡಿದಂಗೆ. ಹಂಗಾಗಿ ಇವತ್ತು ಸಾಕಷ್ಟು ಈಗ ನಮ್ಮ ಬ್ಯಾಟ್ರಿ ರೋಡ್ ಮತ್ತು ಮುಖಂಡರು ತುಂಬ ಜನ ವೇಣುಗೋಪಾಲ್ ಇದ್ದಾರೆ, ಎಲ್ಲರೂ ಮಾತಾಡಿ ಹೇಳ್ತಾರೆ. ಹಂಗಾಗಿ ನನಗೂ ಒಂದು ಅವಕಾಶ ಕೊಟ್ಟು ಸೇರಿಸೋದು ಕೂಡ ಇವತ್ತು ಇದು ಅವಕಾಶ ಕೊಟ್ಟಿವಿ. ನಮ್ಮ ಮನೆ ಓಟು ಯಾರು ಬಿಟ್ಟೋಗಿದೆ, ನಮ್ಮ ಮನೆ ಪಕ್ಕದ ಮನೆ ಓಟು ಯಾರು ಬಿಟ್ಟೋಗಿದೆ, ನಮ್ಮ ಬೀದಿ ಪಕ್ಕದ ಮನೆ ಓಟು ಯಾರು ಬಿಟ್ಟೋಗಿದೆ. ಒಂದು ನೀವು ಈ ಎಲೆಕ್ಷನ್ ಪಂಚಾಯತಿ ಎಲೆಕ್ಷನ್ ಮನೆ ಮನೆಗೂ ಹೋಗಿ ಕೇಳುವಂಥ ಕೆಲಸ ಆಗಬೇಕು ಅಂತ ಹೇಳಿದ್ರು. ಆ ಕೆಲಸ ಮಾಡಿದಾಗ ನಮ್ಗೆ ಯಾವುದೇ ಚುನಾವಣೆ ಮಾಡಬೇಕು ಅಂದಾಗ MLC ಎಜುಕೇಟೆಡ್ ಆಗಿ ಮತ ಕೇಳಿದಾಗ ಅವರು ಜ್ಞಾನೋದಯ ತಗೊಂಡು ಯಾವ್ದಕ್ಕೆ ಮತ ಹಾಕಬೇಕು, ಯಾಕೆ ಹಾಕಬೇಕು ಒಂದು ಸಂವಾದ ನಡೆದಾಗ ಎಲ್ಲ ಎಲೆಕ್ಷನ್ಗಳು ನಮ್ಗೆ ಅನುಕೂಲ ಆಗುವಂಥ ಪರಿಣಾಮ ಇತ್ತು. ಇವತ್ತು SIR ವೋಟ್ ಲಿಸ್ಟ್ ನಡೀತಾ ಇರ್ಬೋದು, ಮನೆ ಭೇಟಿ ಕೊಡ್ತಾ ಇದ್ರು. ಅದೇ ರೀತಿ ಮನೆಯಲ್ಲೂ ನಿಮ್ಮಲ್ಲಿ ಯಾರು ಡಿಗ್ರಿ ಆಗವ್ರೆ, ನನ್ನ ಅಕ್ಕ ತಂಗಿ, ನನ್ನ ಅಣ್ಣ ತಗೊಂಡು, ನನ್ನ ತಾಯಿ ಯಾರು ಡಿಗ್ರಿ ಆಗವ್ರೆ ಅವರು ಓಟ್ನ ಕೇಳಿ ಅವ್ರು ಓಟ್ ಮಾಡಿಸ್ಬೇಕು. ನಮ್ಮಲ್ಲಿ ಇರೋದೇ ಓಟ್ ಆಗಿರಲ್ಲ. ನೀವು ತಿಳ್ಕೊಳ್ಳಿ, 50 ವರ್ಷ 60 ವರ್ಷ ಆಗಿರ್ತದೆ, ಅವ್ರ ಡಿಗ್ರಿ ಆಗಿರ್ತದೆ, ಅವ್ರು ಓಟ್ ಆಗಿರಲ್ಲ. ಮೊನ್ನೆ ನಾವು ಪೂರ್ವ ಸಭೆ ಕೇಳಿದಾಗ
ನಮ್ಮ ಪದೇ ಶಿವರಾಜ ಸ್ನೇಹಿತರೆ ಓಟ್ ಆಗಿಲ್ಲ. ಏನಪ್ಪ ನಾನು ಮಾಡಿಸ್ತೀನಿ ಈ ಓಟು, ಅವ್ರು 60 ವರ್ಷ ವಯಸ್ಸಾಗಿರುತ್ತೆ, ಓಟ್ ಆಗಿದೆ. ಇದು ಈ ಓಟುಗಳನ್ನ ನಾವು ಮಾಡಿಸಿ ಇವನು ತಗೊಂಡು ಓಟ್ ಆಗಿರುವಂಥವ್ರನ್ನ ನಾವು ಓಟ್ ಮಾಡಿಸ್ಬೇಕು. ಯಾರಿದ್ದಾರೆ ನಮ್ಮ ಪಂಚಾಯಿತಿಯಲ್ಲಿ, ನಮ್ಮ ಹೋಬಳಿಯಲ್ಲಿ ನಾವು ಅವ್ರನ್ನ ಹೋಬಳಿ ಲೆವೆಲಲ್ಲಿ ಕೂತಿರ್ತಾರೆ. ಈ ಪಂಚಾಯಿತಿಯಿಂದ ನಾನು ಇಷ್ಟು ಜನ ಕರ್ಕೊಂಡ್ಬಂದು ಓಟ್ ಹಾಕ್ಸ್ತೀನಪ್ಪ, ಅವ್ರ ಮನವೊಲಿಸಿ ನೀವು ಬರ್ತೀರಲ್ಲ, ನೀವು ಫೋನ್ ನಂಬರು ನೀವು ವ್ಯವಸ್ಥೆ ಮಾಡಿ ಅವ್ರನ್ನ ಓಟ್ ಹಾಕುವಂಥ ಕೆಲಸ ಮಾಡಬೇಕು. ನಾವು ಆ ಕೆಲಸ ಮಾಡಬೇಕು, ನಾವು ಮಾತಾಡ್ತಿದ್ದ ಕೆಲಸ ಮಾಡೋಕ್ಕಾಗಲ್ಲ. ಅವ್ರ ಹತ್ರ ಹೋಗಿ ಪರಿಚಯ ಮಾಡ್ಕೊಂಡಿದ್ದು ಓಟ್ ಕೇಳಿದ್ದು ಕೆಲಸ ಮಾಡೋಕ್ಕಾಗಲ್ಲ. ಇದು ಬಿಜೆಪಿ ಪಕ್ಷದ ಮರ್ಯಾದೆ ಪ್ರಶ್ನೆ ಅಂತೇಳಿ ನಾವು ಪ್ರತಿಯೊಂದು ಎಲೆಕ್ಷನ್ ನಾವು ಅತಿ ಸೂಕ್ಷ್ಮವಾಗಿ ತಗೊಂಡು ನಾವು ಮಾಡ್ತೀವಿ. ಅದನ್ನ ಏನೇ ದೇಶ ಭಿನ್ನಾಭಿಪ್ರಾಯಗಳಿದ್ರು, ಯಾರೇ ಏನೇ ಹೇಳಿದ್ರು ನಮ್ಮ ಮತ ಬಿಜೆಪಿ, ನಮ್ಮ ಅಭ್ಯರ್ಥಿ ಗೆಲ್ಲುವಂಥದಕ್ಕೆ ನಾವು ಹೋಗ್ಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲಿ ಬರಬೇಕು. ಇವತ್ತು ಬಿಜೆಪಿ ಪಕ್ಷ, ಬಿಜೆಪಿ ಪ್ರಪಂಚದಲ್ಲೇ ದೊಡ್ಡ ಪಕ್ಷವಾಗಿ ಬಿಜೆಪಿ ಪಕ್ಷ ಅಂದ್ರೆ ಒಂದೇ ಪಕ್ಷ, ಪ್ರಪಂಚಕ್ಕೆ ದೊಡ್ಡ ಪಕ್ಷ ಅಲ್ಲ. ನಮ್ಮ ಭಾರತ ಸರ್ಕಾರ, ಭಾರತ ಇಂಡಿಯಾದಲ್ಲಿರುವಂತಹ ಪಕ್ಷ, ದೊಡ್ಡ ಪಕ್ಷ ಬಿಜೆಪಿ, ನೋಂದಣಿ ಆಗಿರೋ ಪಕ್ಷ ಬಿಜೆಪಿ. ಇವತ್ತು ಇಂಥ ಪಕ್ಷಕ್ಕೆ ನಾವು ನಮ್ಮ ಅಭ್ಯರ್ಥಿನ ಅತಿ ಹೆಚ್ಚು ಏನಿಂದ ಗೆಲ್ಲಿಸಿಕೊಳ್ಳುವಂತ ಕೆಲಸ ಮಾಡಬೇಕು. ಇಲ್ಲಿ ನಮ್ಮ ಚಿಕ್ಕಮಗಳೂರಲ್ಲಿ ಒಂದು 8,000 ಮತಗಟ್ಟೆ ಆಗಿದೆ. ಇನ್ನ ಒಂದು 2-2.5 ಸಾವಿರ ವೋಟ್ ಲಿಸ್ಟ್ ಆಗೋದ್ರಲ್ಲಿ ಅದರಲ್ಲಿ ನಾವು ಒಂದು 60%, 70% ಓಟು ನಮ್ಮ ಅಭ್ಯರ್ಥಿಗ ನಾವು ಮಾಡಿಸ್ಕೊಡುವಂಥ ಕೆಲಸ ನೀವೆಲ್ಲ ಸೇರಿ ಮಾಡುವಂಥ ಕೆಲಸ ಮಾಡೋಣ ಅಂತ ಹೇಳ್ತಾ, ಇವತ್ತು ಅವರು ನಮ್ಮ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಮೊದಲನೇ ಸಭೆ ತಗೊಂಡಿದ್ದಾರೆ. ಈ ಸಭೆಯಲ್ಲಿ ಅವರು ಬಂದಿರೋದ್ರಿಂದ ಅವರು ಹೆಚ್ಚಿನ ಸಂಖ್ಯೆ ಲೀಡರ್ಗಳು ಗೆದ್ದು ಬಂದ್ವಿ. ನಾವೆಲ್ಲ ದುಡಿಯೋದಕ್ಕೆ ರೆಡಿಯಾಗಿರ್ತೀವಿ ಅಂತ ಹೇಳ್ತಾ ಅವ್ರಿಗೆ ಎಲ್ಲ ರೀತಿಯ ಅನುಕೂಲವಾಗಿ ನಾವು ಕಲಿಸ್ಕೊಡೋಣ, ಅವ್ರನ್ನ ಗೆಲ್ಲಿಸುವಂತ ಕೆಲಸ ಮಾಡೋಣ ಅಂತೇಳಿ ಈ ವೇದಿಕೆಯಲ್ಲಿ ಮಾತನಾಡೋ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಜನಗಳ ಹತ್ರ ನಾವು ಗ್ರಾಮ ಪಂಚಾಯತಿ ಚುನಾವಣೆಗೆ ಹೋಗಿದ್ದೇವೆ. ನಾವೆಲ್ಲ ಸಾಕಷ್ಟು ಸಮಯದಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಸ್ಪರ್ಧಿಸಲು ಬಂದಿದ್ದೀವಿ. ಚಿಂತಾಮಣಿಯಲ್ಲಿ ನಮ್ಮ ವೇಣುಗೋಪಾಲ್ ಅವರು ನಮ್ಮ ಜೊತೆ ಬರ್ತಾ ಇದ್ರು. ಅವರು 4-5 ಬಾರಿ 5ರಿಂದ 10 ಜನ ಪಕ್ಷದ ಪ್ರಮುಖರ ತಂಡವನ್ನು ಮಾಡಿ ಆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರದ ಮತದಾರರು ಎಷ್ಟಿದ್ದಾರೆ ಅವರ ವೋಟರ್ ಲಿಸ್ಟ್ ಅನ್ನು ನಿಮ್ಮ ಕಡೆ ಕೊಡಲಾಗುತ್ತೆ. 8,000 ಚುನಾವಣೆ ಪಕ್ಷದ ಪಕ್ಷಗಳಿದ್ದೀವಿ, ಬೂತ್ ಪದಾಧಿಕಾರಿಗಳಿದ್ದೀವಿ, ಮಹಿಳಾ ತಂಡದ ಮುಖ್ಯಸ್ಥರಿದ್ದೀವಿ. ವಾಯ್ಸ್ ಆಚೆಗೆ ಹೋಗಲೇ ಇಲ್ಲ. ಭಾರತೀಯ ಜನತಾ पार्टी की, भारतीय जनता पार्टी की, बोलो भारत माता की, नरेंद्र मोदी जी की जय श्री राम. ಆಚೆಗಿರತಕ್ಕಂಥ ಜಿಲ್ಲಾಧ್ಯಕ್ಷರೇ, ಈ ಚುನಾವಣಾ ಅಭ್ಯರ್ಥಿಗಳಾದಂಥ ಕೆ.ಎನ್. ಸುರೇಶ್ ಅವರೇ, ಮಂಡಲ ಅಧ್ಯಕ್ಷರೇ, ಈ ಕ್ಷೇತ್ರದ ಪಕ್ಷದ ಅಭ್ಯರ್ಥಿಗಳಾಗಿದ್ದಂಥ ವೇಣುಗೋಪಾಲ್ ಅವರೇ, ಅರುಣ್ ಬಾಬು ಅವರೇ, ಮಂಡಲ ಅಧ್ಯಕ್ಷರೇ, ಪಕ್ಷದ ಜಿಲ್ಲಾ ಪದಾಧಿಕಾರಿಗಳೇ, ಇಲ್ಲಿ ಈ ಸಭೆಗೆ ಭಾಗವಹಿಸಿರ್ತಕ್ಕಂಥ ಪಕ್ಷದ ಎಲ್ಲ ಪದಾಧಿಕಾರಿಗಳು ಮತ್ತು ಇಲ್ಲಿ NDA ಪರವಾಗಿ ಬೇರೆ ಬೇರೆ ಪಕ್ಷದವರು ಬಂದಿದ್ರೆ ಅವರು ಕೂಡ ನನ್ನ ಸ್ವಾಗತವನ್ನು ಬಯಸ್ತಾರೆ. ಅಭ್ಯರ್ಥಿಗಳಿಗೆ ಅವರ ಗೌರವವನ್ನು ಸೂಚಿಸಬೇಕು ಅಂತ ಅವರೆಲ್ಲರೂ ಅಂತಾರೆ. ಅವರಿಗೆ ಆದರೆ ಇಲ್ಲಿರುವಂಥ ಎಲ್ಲ ನಮ್ಮ ಪದಾಧಿಕಾರಿಗಳು, ಆಗಮಿಸಿರುವಂಥ ಎಲ್ಲ ಪದವೀಧರರ ಮತದಾರರು, ನಮ್ಮ ಗ್ರಾಮದಲ್ಲಿ, ನಮ್ಮ ಊರುಗಳಲ್ಲಿ, ನಮ್ಮ ಅಕ್ಕಪಕ್ಕದಲ್ಲಿರುವಂಥ ಪ್ರತಿಯೊಬ್ಬ